ಕಿಚನ್ನಿಂದ ಚಾಕು ಎಸೆದ ಸೊಸೆ, ಮಾವನಿಗೆ ಚುಚ್ಚಿದ ಪಕ್ಕದ ಮನೆಯವ, ಬಿಡಿಯಿಂದ ಅನಧಿಕೃತ ಕಟ್ಟಡ ತೆರವು, ಬಾಡಿಗೆದಾರರು ಕಣ್ಣೀರು ಹಾಕಿದ್ಯಾಕೆ? ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ವೈದ್ಯಗೆ ಕಿರುಕುಳ ಆರೋಪ ಕೇಳಿಬಂದಿದೆ. ಬಸವನಗುಡಿ ಠಾಣೆಯ ಪಿಎಸ್ಐ ರಾಜ್ಕುಮಾರ್ ವಿರುದ್ಧ ಖಾಸಗಿ ಆಸ್ಪತ್ರೆ ವೈದ್ಯೆ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. 2020ರಲ್ಲಿ ಫೇಸ್ಬುಕ್ ಮೂಲಕ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿದ್ದ ಯುವತಿ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ನಲ್ಲಿದ್ದ ಪಿಎಸ್ಐ ಪರಿಚಯ ಆಗಿದ್ದಾಳೆ. ಬಳಿಕ ಅದು ಪ್ರೀತಿಗೆ ತಿರುಗಿದೆ. ನಂತರ ವೈದ್ಯೆಯಿಂದ ಹಂತ ಹಂತವಾಗಿ ಪಿಎಸ್ಐ 1.71 ಲಕ್ಷ ಪಡೆದಿದ್ದಾನೆ. ಹಣ ಪಡೆದು ನಗ್ನ ಫೋಟೋ ಕಳಿಸುವಂತೆ ಕಿರುಕುಳ ಕೊಟ್ಟಿದ್ದಾನೆ. ಇದಕ್ಕೆ ನಿರಾಕರಿಸಿದ್ದಕ್ಕೆ ವೈದ್ಯಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇದರಿಂದ ನೊಂದ ವೈದ್ಯೆ ಪಿಎಸ್ಐ ರಾಜ್ಕುಮಾರ್ ವಿರುದ್ಧ ಪೊಲೀಸ್ ಕಮಿಷನರ್ ದಯಾನಂದ್ಗೆ ದೂರು ಕೊಟ್ಟಿದ್ದಾರೆ. ಸೊಸೆ ಎಡವಟ್ಟಿನಿಂದ ಮಾವ ಆಸ್ಪತ್ರೆ ಸೇರುವಂತಾಗಿರುವ ಘಟನೆ ನಡೆದಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಸೊಸೆ ಮತ್ತು ಪಕ್ಕದ ಮನೆಯ ರಾಘವೇಂದ್ರ ಎಂಬುವರ ನಡುವೆ ಜಗಳ ಆಗಿದೆ. ಈ ವೇಳೆ ಸೊಸೆಯ ಪರವಾಗಿ ಮಾವ ದಳಪತಿ ಜಗಳಕ್ಕೆ ಎಂಟ್ರಿ ಹಾಕಿದ್ದಾನೆ. ಜಗಳದ ಮಧ್ಯೆ ಸೊಸೆ ಕಿಚನ್ಗೆ ಹೋಗಿ ಮಾವನಿಗೆ ಚಾಕು ಎಸೆದು ಪಕ್ಕದ ಮನೆಯವನಿಗೆ ಚುಚ್ಚೋಕೆ ಹೇಳಿದ್ದಾಳೆ. ಆದರೆ ಚಾಕು ಕೆಳಗೆ ಬಿದ್ದಿದ್ರಿಂದ ಪಕ್ಕದ ಮನೆಯ ರಾಘವೇಂದ್ರನ ಕೈಗೆ ಸಿಕ್ಕಿದೆ. ಕೂಡಲೇ ದಳಪತಿಗೆ ಚಾಕುವಿನಿಂದ ಇರಿದು ಆರೋಪಿ ರಾಘವೇಂದ್ರ ಎಸ್ಕೇಪ್ ಆಗಿದ್ದಾನೆ. ಸದ್ಯ ತೀವ್ರ ಗಾಯಗೊಂಡ ದಳಪತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆ ಬಿಡಿಎಯಿಂದ ಅನಧಿಕೃತ ಕಟ್ಟಡ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಪೊಲೀಸರ ರಕ್ಷಣೆಯಲ್ಲಿ ನಾಗರಬಾವಿ ಬಡಾವಣೆ 1ನೇ ಹಂತದಲ್ಲಿ ಸರ್ವೆ ನಂಬರ್ 78ರ ತೆರವು ಹಾಗೂ ಚಂದ್ರ ಲೇಔಟ್ ಜ್ಯೋತಿ ನಗರದಲ್ಲಿರುವ ಸುಮಾರು 10ಕ್ಕೂ ಹೆಚ್ಚು ಕಟ್ಟಡಗಳ ತೆರವು ಕಾರ್ಯ ಮಾಡಲಾಯಿತು. 100 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ವಶಕ್ಕೆ ಪಡೆದಿದೆ. ಆದರೆ ಬಿಡಿಎ ಇದ್ದಕ್ಕಿದ್ದಂತೆ ತೆರವು ಮಾಡಿದ್ದಾರೆ. ಬಿಡಿಎ ಆಗಲಿ ಮಾಲೀಕರಾಗಲಿ ಯಾರೂ ಮಾಹಿತಿ ನೀಡಿಲ್ಲ ಎಂದು ಬಾಡಿಗೆದಾರರು ಆಕ್ರೋಶ ಹೊರಹಾಕಿದ್ರು. ಮಾಹಿತಿ ನೀಡದೆ ತೆರವು ಮಾಡಿದ್ದಾರೆ. ಈಗ ನಾವು ಹೋಟೆಲ್ ವಸ್ತುಗಳನ್ನು ಎತ್ತಿಕೊಂಡು ಎಲ್ಲಿ ಹೋಗೋದು ಎಂದು ಬೇಸರ ವ್ಯಕ್ತಪಡಿಸಿದ್ರು. ಅನಧಿಕೃತ ಹೋಟೆಲ್, ಗ್ಯಾರೇಜ್, ಪೌಲ್ಟ್ರಿ, ಬ್ಯಾಡ್ಮಿಂಟನ್ ಗ್ರೌಂಡ್ ಸಹ ತೆರವು ಮಾಡಲಾಗಿದೆ. ಇನ್ನು ಹಲವು ಕಟ್ಟಡ ತೆರವು ಮಾಡುವ ಸಾಧ್ಯತೆ ಇದೆ. ಇದು ವಂಶಸ್ಥರು ಪ್ರಾಪರ್ಟಿ. ಇದು ಅವತ್ತು 100 ವರ್ಷ ಕಾಲದಿಂದನೂ ನಾವು ಇಲ್ಲೇ ಇರೋದು. ನಮ್ಮ ಅಜ್ಜಿ ತಾತನಿಂದ ಹಿಡಿದು ನಾವು ಹಸು ಎಮ್ಮೆ ಕಟ್ಕೊಂಡು ಇಲ್ಲೇ ವಾಸ ಇದ್ದಿದ್ದು. ಅವರು ಫುಲ್ 10 ಎಕರೆ 13 ಕುಂಟೆ ಅಕ್ವೈರ್ ಮಾಡಿದಾಗ 35 ಕುಂಟೆ ಇದು ಹಳೆ ಮನೆ ಪ್ರದೇಶ ಅಂತ ಅಂದ್ಬಿಟ್ಟು ಕೈ ಬಿಟ್ಟಿರೋಂಥ ಜಾಗ. ಅವಾರ್ಡಲ್ಲೂ ಮೆನ್ಷನ್ ಇದೆ. ನಮ್ಮ ಮಗಳ ಜಾಗವಯ್ಯ, ಅವ್ರ ಅತ್ತೆಯ ಜಾಗವೇ ಇದು. ಅವ್ರ 100 ವರ್ಷ ಕಾಲದಿಂದಲೂ ಅವ್ರ ಕಾಲದಿಂದಲೂ ಇದ್ರು, ಅವ್ರ ಅತ್ತೆ ಮಾವ ಕಾಲದಿಂದಲೂ ಇಲ್ಲೇ ಇದ್ರು. ಸರ್ ಇದು 35 ಕುಂಟೆ ಏನು ಅಂತ ಇದ್ದದ್ದು ಅದು ನಮ್ದೇ ಸರ್. ಇದು ಬಿಡಿಎ ಸೈಟ್ ಅಲ್ಲ ಸರ್. ಇದು ಮುಂಚೆಯಿಂದನೂ ಹಳೆ ಮನೆ ಪ್ರಾಂತ್ಯ. ಇದೆಲ್ಲಾನು ಹಳೆ ಮನೆ. 15 ಕುಟುಂಬದವ್ರು ನಾವು ಅವಾಗಿಂದ ಇಲ್ಲೇ ವಾಸ ಮಾಡ್ತಾ ಇರೋದು. ಇಲ್ಲೇ ನಮ್ಮ ಜೀವನ ಕಟ್ಕೊಂಡಿರೋದು. ಈಗ ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಡೆವಲಪರ್ ಕೊಟ್ಟಿದ್ದು. 15 ಕುಟುಂಬ ಇದೆ ಸರ್ ಇಲ್ಲಿ. ಬೆಂಗಳೂರು ಒನ್ಗಳಲ್ಲಿ ಫೈಲ್ ಇ ಖಾತಾ ಪಡೆಯೋಕೆ 2 ಗಂಟೆ ಕಾಯಬೇಕಾಗಿದೆ. ಸರ್ವರ್ ಸಮಸ್ಯೆಯಿಂದ ಬೆಂಗಳೂರು ಒನ್ಗಳಲ್ಲಿ ಇ ಖಾತಾ ಸಿಗದೆ ಬೆಂಗಳೂರಿಗರು ಹೈರಾಣಾಗಿದ್ದಾರೆ. ಬಿಬಿಎಂಪಿ ಇ ಖಾತಾ ಪಡೆಯಲು ಅಪ್ಲೈ ಮಾಡಲು ಫೈನಲ್ ಇ ಖಾತಾ ಪಡೆಯಲು ಬೆಂಗಳೂರು ಒನ್ಗಳಲ್ಲಿ ಇ ಖಾತಾ ಸೇವೆ ಸಿಗೋ ರೀತಿ ಮಾಡಲಾಗಿತ್ತು. ಆದ್ರೆ ಸರ್ವರ್ ಸಮಸ್ಯೆಯಿಂದಾಗಿ ಇ ಖಾತಾ ಸಿಗ್ತಿಲ್ಲ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗ ಇರೋ ಬೆಂಗಳೂರು ಒನ್ ಕೇಂದ್ರದಲ್ಲಿ ಜನ ಇ ಖಾತಾ ಪಡೆಯಲು 2 ಗಂಟೆಗಳು ಕಾದ್ರೂ ಸಿಗ್ತಿಲ್ಲ. ಹೀಗಾಗಿ ಬಿಬಿಎಂಪಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಲ್ಲೇಶ್ವರಂನ 18 ಕ್ರಾಸ್ನಲ್ಲಿರುವಂತಹ ಬೆಂಗಳೂರು ಒನ್ ಕೇಂದ್ರದಲ್ಲಿ ಸರ್ವರ್ ಸಮಸ್ಯೆ ಇದೆಯಾ ಇಲ್ವಾ, ಈ ಖಾತಾ ಹೇಗೆ ನಡೀತಾ ಇದೆ ಅಂತೇಳಿ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೀವಿ. ನಾನೀಗ ಬೆಂಗಳೂರು ಒನ್ ಕೇಂದ್ರದ ಒಳಭಾಗದಲ್ಲಿರುವಂಥದ್ದು. ಈಗಾಗಲೇ ಇಲ್ಲಿ ಬಿಬಿಎಂಪಿ ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸುವಂಥ ಪೋಸ್ಟರ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಇಲ್ಲಿ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಒಂದಷ್ಟು ಜನ ಬಿಬಿಎಂಪಿ ಈ ಖಾತಾದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಹೋಗುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಪದೇ ಬರೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಾನು 2 ದಿವಸದಿಂದ ಕಂಟಿನ್ಯೂಸ್ಲಿ ಟ್ರೈ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಸರ್ವರ್ ಡೌನು ಒಂದು ಭರ್ತಿ ಮಾಡಿದ್ರೆ ಇನ್ನೊಂದು ಭರ್ತಿ ಆಗಲ್ಲ. ಗೊತ್ತಿಲ್ಲ ಸರ್ ಏನೇನಾಗಿದೆ ಅಂತ. ಸಾಫ್ಟ್ವೇರ್ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಇವತ್ತಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೊಸದಾಗಿ 3 ಮಂತ್ಸ್ ಬ್ಯಾಕಿಂದ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಯಾವುದನ್ನು ಮಾಡೋಕ್ಕೆ ನಮಗೆ ಅಪ್ಲೋಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. AR ಆಫೀಸ್ಗೆ ಹೋಗಿ ಅಂತ ಹೇಳ್ತಾರೆ. ಅವರು ಹೋದರೆ ನಮಗಿನ್ನೂ ಬಂದಿಲ್ಲ, ಸಾಫ್ಟ್ ನಮಗೆ ಹೇಳಲೇ ಇಲ್ಲ ಅಂತಾರೆ ಅವರು. ಕಾವೇರಿ ನೀರಿನ ಪೈಪ್ಲೈನ್ಗೆ ಒಳಚರಂಡಿ ಕನೆಕ್ಷನ್ ಕೊಟ್ಟಿರೋ ಅಪಾರ್ಟ್ಮೆಂಟ್ ಮಾಲೀಕನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಲಾಗಿದೆ. ಬೆಂಗಳೂರಿನ ತಣಿಸಂದ್ರ ಹೆಗಡೆ ನಗರದ ರಾಯಲ್ ಬ್ಲಿಸ್ ಅಪಾರ್ಟ್ಮೆಂಟ್ನಿಂದ ಅನಧಿಕೃತವಾಗಿ ಕಾವೇರಿ 5ನೇ ಹಂತದ ಪೈಪ್ಲೈನ್ಗೆ ಅಕ್ರಮ ಸ್ಯಾನಿಟರಿ ಕನೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸ್ಯಾನಿಟರಿ ಲೈನ್ ಕನೆಕ್ಟ್ ಮಾಡಿ ಕಾಂಕ್ರೀಟ್ ಮುಚ್ಚಿ ಮರೆಮಾಚಿದ್ದ ಅಪಾರ್ಟ್ಮೆಂಟ್ನ ಮಾಲೀಕನ ವಿರುದ್ಧ ಜಲಮಂಡಳಿ ಅಧಿಕಾರಿಗಳು ಕ್ರಿಮಿನಲ್ ಕೇಸ್ ಅನ್ನು ದಾಖಲಿಸಿದ್ದಾರೆ. ರಾಯಲ್ ಬ್ಲಿಸ್ ಅಪಾರ್ಟ್ಮೆಂಟ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಜಲಮಂಡಳಿ ಶಿಫಾರಸು ಮಾಡಿದೆ. ರಸ್ತೆ ಸೀಳಿ ಅಕ್ಕಪಕ್ಕದ ಬಹುಮಹಡಿ ಕಟ್ಟಡಗಳಿಗೆ
ಮನೆಗಳಿಗೆ ಹಾನಿ ಮಾಡುವಷ್ಟು ರಭಸವಾಗಿ ನೀರು ಹೊರಚೆಲ್ಲಿದೆ. ಇದರ ಪರಿಣಾಮ ಕಿಟಕಿ ಗಾಜುಗಳು ಪುಡಿಯಾಗಿ ಸಾರ್ವಜನಿಕರ ಆಸ್ತಿ-ಪಾಸ್ತಿ ಹಾನಿಯಾಗಿತ್ತು. ಪ್ರಕರಣದ ಕಾರಣ ತಿಳಿಯಲು ಜಲಮಂಡಳಿ ಅಧಿಕಾರಿಗಳು ಸ್ಥಳಕ್ಕೆ ಹೋದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಅನಧಿಕೃತ ಕನೆಕ್ಷನ್ ನೀಡಿದವರ ವಿರುದ್ಧ ಕ್ರಿಮಿನಲ್ ದೂರು ದಾಖಲಿಸಲು ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷ ರಾಮ್ ಪ್ರಸಾದ್ ಸೂಚನೆಯನ್ನ ನೀಡಿದ್ದಾರೆ. 3 ತಿಂಗಳಿನಿಂದ ಆಂಬ್ಯುಲೆನ್ಸ್ ನೌಕರರಿಗೆ ವೇತನ ವಿಳಂಬ ಹಿನ್ನೆಲೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಆಂಬ್ಯುಲೆನ್ಸ್ ಸಿಬ್ಬಂದಿ ಮುಂದಾಗಿದ್ದಾರೆ. ಶನಿವಾರದೊಳಗೆ ಸಂಬಳ ಬಿಡುಗಡೆ ಮಾಡದಿದ್ರೆ ಮುಷ್ಕರ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆರೋಗ್ಯ ಕವಚ ಯೋಜನೆಯಲ್ಲಿ 2 ವರ್ಷಗಳಿಂದ ವೇತನದಲ್ಲಿ ಅನೇಕ ಸಮಸ್ಯೆ ಆಗ್ತಿದೆ. ಸರ್ಕಾರ, ಸಂಸ್ಥೆ ಮತ್ತು ಸಂಘಟನೆಗಳು ಸಭೆ ನಡೆಸಿದ್ರು, ವೇತನ ಸಮಸ್ಯೆ ಬಗೆಹರಿದಿಲ್ಲ. ಸಂಘಟನೆಯ ವತಿಯಿಂದ ನ್ಯಾಯಾಲಯದ ಮೊರೆ ಹೋಗಿದ್ರು. ಘನ ನ್ಯಾಯಾಲಯವು ಸೆಪ್ಟೆಂಬರ್ 12ರಂದು ಮಧ್ಯಂತರ ಆದೇಶ ನೀಡಿತ್ತು. ಆದರೆ ನ್ಯಾಯಾಲಯ ಆದೇಶ ನೀಡಿದ್ರೂ ಸಹ ಇಲಾಖೆ ಆಂಬ್ಯುಲೆನ್ಸ್ ಸಂಬಳದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ನವೆಂಬರ್ 16ರೊಳಗೆ ಸಂಬಳ ಪಾವತಿ ಆಗದಿದ್ರೆ 108 ಸಿಬ್ಬಂದಿ ಕಾರ್ಯ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ 108 ಆಂಬ್ಯುಲೆನ್ಸ್ ನೌಕರರ ಸಂಘದ ಉಪಾಧ್ಯಕ್ಷ ಪರಮಶಿವ ಮಾತನಾಡಿ, 3,500 ಸಿಬ್ಬಂದಿ ಇದ್ದೇವೆ. 3 ತಿಂಗಳ ಸಂಬಳ ಆಗಬೇಕಿದೆ. ನವೆಂಬರ್ 16ರವರೆಗೂ ಸರ್ಕಾರಕ್ಕೆ ಗಡುವು ಕೊಡಲಾಗಿದೆ. ಸಂಬಳ ಹಾಕದಿದ್ರೆ ಆಂಬ್ಯುಲೆನ್ಸ್ ಸ್ಟಾಪ್ ಮಾಡ್ತೇವೆ, ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಡಾನೆ ಗ್ಯಾಂಗ್ ಹಾವಳಿಗೆ ಅಪಾರ ಪ್ರಮಾಣದ ಬೆಳೆ ನೆಲಕಚ್ಚಿರುವ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ತಗೆರೆ ಚಿಕ್ಕೋಲೆ ಗ್ರಾಮದಲ್ಲಿ ನಡೆದಿದೆ. ಒಂದೇ ರಾತ್ರಿ 300ಕ್ಕೂ ಹೆಚ್ಚು ತೆಂಗಿನ ಗಿಡಗಳು, 16 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ, ತೆನೆ ಬಂದಿದ್ದ ಭತ್ತವನ್ನ ಕಾಡಾನೆಗಳ ಹಿಂಡು ನಾಶಪಡಿಸಿದೆ. ಸಾಲ ಮಾಡಿ ಬೆಳೆದಿದ್ದ ಬೆಳೆ ಕಳೆದುಕೊಂಡ ಅನ್ನದಾತರು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ಮದವೇರಿದ ಒಂಟಿ ಸಲಗವೊಂದು ಜನನಿಬೀಡ ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇದ್ದು ಸ್ಥಳೀಯರು ಭಯಭೀತರಾಗಿರುವ ಘಟನೆ ಹಾಸನದ ಬಿಕ್ಕೋಡು ಗ್ರಾಮದಲ್ಲಿ ನಡೆದಿದೆ. ಮದದಲ್ಲಿರುವ ಕಾಡಾನೆ ನಿನ್ನೆ ರಾತ್ರಿ ಮತ್ತೊಂದು ಕಾಡಾನೆ ಜೊತೆ ಕಾದಾಡಿದ್ದು ಹೊಲಕ್ಕೆ ತಂತಿ ಬೇಲಿಗಾಗಿ ಹಾಕಿದ್ದ ಕಲ್ಲು ಕಂಬಗಳು ರಕ್ತಮಯವಾಗಿದೆ. ಹಗಲು ರಾತ್ರಿ ಎನ್ನದೇ ಮದಗಜ ಓಡಾಡ್ತಾ ಇದ್ದು ಅರಣ್ಯ ಇಲಾಖೆ ಕಂಡು ಕಾಣದಂತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಾಫಿನಾಡಲ್ಲಿ 17 ಕಾಡಾನೆ ಹಿಂಡು ಬೀಟಮ್ಮ ಆ್ಯಂಡ್ ಟೀಮ್ ವಾರದಿಂದ ರೌಂಡ್ಸ್ ಹೊಡಿತಾ ಇದೆ. ಈ ಹಿನ್ನೆಲೆಯಲ್ಲಿ ಆನೆ ಸಂಚರಿಸುವ ಮಾರ್ಗ, ಚಲನವಲನದ ಮೇಲೆ ಡ್ರೋನ್ ಕಣ್ಗಾವಲು ಇರಿಸಲಾಗಿದೆ. ಅರಣ್ಯ ಇಲಾಖೆ ಡ್ರೋನ್ ಮೂಲಕ ಆನೆಗಳು ಸಾಗೋ ದಾರಿ ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಆನೆ ಹೋಗೋ ಮಾರ್ಗದಲ್ಲಿ ಜನ, ಕಾರ್ಮಿಕರಿದ್ರೆ ತಕ್ಷಣವೇ ಎಚ್ಚರ ವಹಿಸಲಾಗುತ್ತೆ.